ಕಿಚ್ಚ ಸುದೀಪ್ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ. ರಣಹದ್ದು ಬಗ್ಗೆ ತಪ್ಪಾದ ಹೇಳಿಕೆ ಆರೋಪ. ಬಿಗ್ ಬಾಸ್ ನಟ ಕಿಚ್ಚ ಸುದೀಪ್ ವಿರುದ್ಧ ದೂರು ದಾಖಲಾಗಿದೆ. ಈಗ ನೋಡಿ, ಕಿಚ್ಚ ಸುದೀಪ್ ಅವರ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ. ರಣಹದ್ದು ಬಗ್ಗೆ ತಪ್ಪಾದ ಹೇಳಿಕೆ ಕೊಟ್ಟಿರುವ ಆರೋಪ. ಬಿಗ್ ಬಾಸ್ ನಟ ಕಿಚ್ಚ ಸುದೀಪ್ ವಿರುದ್ಧ ದೂರು ದಾಖಲಾಗಿದೆ. ಈಗ ರಾಮನಗರದ ಅರಣ್ಯಾಧಿಕಾರಿಗಳಿಗೆ ದೂರನ್ನ ನೀಡಲಾಗಿದೆ. ದೂರು ನೀಡಿದ ಕರ್ನಾಟಕ ರಣಹದ್ದು ಸಂರಕ್ಷಣಾ ಟ್ರಸ್ಟ್ ವಾರದ ಕಥೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ರಣಹದ್ದು ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ರು. ರಣಹದ್ದು ರೀತಿ ಹೊಂಚು ಹಾಕಿ ಸಂಚು ಮಾಡಿ ಕರೆಕ್ಟ್ ಟೈಮ್ಗೆ ಹಿಡಿಯುತ್ತೆ. ರಣಹದ್ದು ಯಾವುದೇ ಜೀವಿಗೆ ಹಾನಿ ಮಾಡೋದಿಲ್ಲ. ಸತ್ತ ಪ್ರಾಣಿಗಳನ್ನ ಮಾತ್ರ ತಿಂದು ಪರಿಸರ ಸಮತೋಲನ ಕಾಪಾಡುತ್ತೆ. ಅಳಿವಿನಂಚಿನಲ್ಲಿರುವ ರಣಹದ್ದು ಬಗ್ಗೆ ತಪ್ಪಾದ ಮಾಹಿತಿ ಹರಡೋದು ಸರಿಯಲ್ಲ. ರಾಮನಗರ ಡಿಸಿಎಫ್ ಹಾಗೂ ಆರ್ಎಫ್ಒಗೆ ದೂರನ್ನ ನೀಡಿದ್ದಾರೆ ಟ್ರಸ್ಟ್ನವರು. ಕರ್ನಾಟಕ ರಣಹದ್ದು ಸಂರಕ್ಷಣಾ ಟ್ರಸ್ಟ್ ಇಲ್ಲಿ ಕಿಚ್ಚ ಸುದೀಪ್ ಹಾಗೂ ಬಿಗ್ ಬಾಸ್ ಕಾರ್ಯಕ್ರಮ ಏನು ನಡೆಸ್ಕೊಡ್ತಾರಲ್ಲ ಅವರ ವಿರುದ್ಧ ಈಗ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ರಣಹದ್ದು ಬಗ್ಗೆ ತಪ್ಪಾದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಅವರು. ವಾರದ ಕತೆ ಕಿಚ್ಚನ ಜೊತೆ ಅನ್ನೋ ಒಂದು ಎಪಿಸೋಡ್ ಬರುತ್ತಲ್ಲ ಪ್ರತಿ ಶನಿವಾರ ಮತ್ತು ಭಾನುವಾರ. ಸೊ ಆ ಎಪಿಸೋಡ್ನಲ್ಲಿ ರಣಹದ್ದು ಬಗ್ಗೆ ತಪ್ಪಾಗಿ ಮಾತಾಡಿದ್ದಾರೆ ಇವರು ಅಂತ ಹೇಳಿ ಕರ್ನಾಟಕ ರಣಹದ್ದು ಸಂರಕ್ಷಣಾ ಟ್ರಸ್ಟ್ ಇಲ್ಲಿ ದೂರನ್ನ ಕೊಟ್ಟಿದೆ. ರಣಹದ್ದು ರೀತಿ ಹೊಂಚು ಹಾಕಿ ಸಂಚು ಮಾಡಿ ಕರೆಕ್ಟ್ ಟೈಮ್ಗೆ ಹಿಡಿಯುತ್ತೆ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಮಾತಾಡಿರೋರು. ಆದರೆ ರಣಹದ್ದು ಯಾವುದೇ ಜೀವಿಗೆ ಹಾನಿ ಮಾಡಲ್ಲ. ನೋಡಿ, ಕಿಚ್ಚ ಸುದೀಪ್ ಅವ್ರು ಏನು ಹೇಳಿದ್ದು, ರಣಹದ್ದು ಇದೆಯಲ್ಲ, ರಣಹದ್ದು ರೀತಿ ಹೊಂಚು ಹಾಕಿ ಸಂಚು ಮಾಡಿ ಕರೆಕ್ಟ್ ಟೈಮ್ಗೆ ಹಿಡಿಯುತ್ತೆ. ಅಂದರೆ ಅಲ್ಲಿ ಯಾವುದೋ ಒಬ್ಬ ಕಂಟೆಸ್ಟೆಂಟ್ಗೆ ಒಂದು ಮಾತು ಏನೋ ಒಂದು ಮಾತಾಡಬೇಕಾದಂಥ ಸಂದರ್ಭದಲ್ಲಿ ಹೇಳಿರುವಂಥ ಮಾತಿದು. ಸೊ ಆಗ ಈ ವಿಚಾರವನ್ನು ತೆಗೆದುಕೊಂಡು ಈಗ ದೂರು ದಾಖಲಾಗಿದೆ. ಸೊ ಅವರು ಹೇಳ್ತಾ ಇರೋದು, ರಣಹದ್ದು ಯಾವುದೇ ಜೀವಿಗೆ ಹಾನಿ ಮಾಡೋದಿಲ್ಲ. ಸತ್ತ ಪ್ರಾಣಿಗಳನ್ನು ಮಾತ್ರ ತಿಂದು ಪರಿಸರ ಸಮತೋಲನ ಕಾಪಾಡುತ್ತವೆ. ಅಳಿವಿನಂಚಿನಲ್ಲಿರೋ ರಣಹದ್ದು ಬಗ್ಗೆ ತಪ್ಪಾದ ಮಾಹಿತಿ ಹರಡುವುದು ಸರಿಯಲ್ಲ ಅಂತ ಹೇಳಿ ರಾಮನಗರ ಡಿಸಿಎಫ್ ಹಾಗೂ ಆರ್ಎಫ್ಒಗೆ ಟ್ರಸ್ಟ್ ಇಲ್ಲಿ ದೂರನ್ನ ಕೊಟ್ಟಿದೆ. ಕರ್ನಾಟಕ ರಣಹದ್ದು ಸಂರಕ್ಷಣಾ ಟ್ರಸ್ಟ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲಂ ರಿಪೋರ್ಟರ್ ಕೀರ್ತಿ ಪಾಟೀಲ್ ಸಂಪರ್ಕದಲ್ಲಿದ್ದಾರೆ. ಕೀರ್ತಿ, ಏನ್ ಹೇಳಿದ್ರು ಅಸಲಿಗೆ ಕಿಚ್ಚ ಸುದೀಪ್ ಅವರು? ಅಂದ್ರೆ ಅವರು ಹೇಳಿದ್ರಲ್ಲಿ ಅಷ್ಟು ದೊಡ್ಡ ತಪ್ಪಾಗಿದೆಯಾ? ಮತ್ತೆ ಯಾಕೆ ಇಲ್ಲಿ ಕಂಪ್ಲೇಂಟ್ ದಾಖಲಾಗಿರೋದು? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ವೆಲ್ ರಾಮ್, ಬಿಗ್ ಬಾಸ್ ಸೀಸನ್ 12 ಶೋ ನಿರೂಪಕ ಆಗಿರುವಂತಹ ಕಿಚ್ಚ ಸುದೀಪ್ ಅವರು ವೀಕೆಂಡ್ ಎಪಿಸೋಡ್ ನಲ್ಲಿ ರಣಹದ್ದುಗಳ ಬಗ್ಗೆ ಮಾತನಾಡಿದ್ದಾರೆ. ಆ ವೇಳೆ ಸುದೀಪ್ ಅವರು ಜ್ಞಾನ ಇಲ್ಲದೆ ಮಾತನಾಡಿದ್ದಾರೆ ಎಂದು ಡಿಎಫ್ಒ ರಾಮಕೃಷ್ಣ ಎಂಬುವರು ರಣಹದ್ದು ಸಂರಕ್ಷಣಾ ಟ್ರಸ್ಟ್ ಗೆ ದೂರು ನೀಡಿರುವಂತದ್ದು. ಅಷ್ಟಕ್ಕೂ ಏನ್ ಮಾತಾಡಿದ್ರು ಅನ್ನುವಂಥದ್ದು ನಾವು ನೋಡೋದಾದ್ರೆ, ವೀಕೆಂಡ್ ಎಪಿಸೋಡ್ ನಲ್ಲಿ ಹೊಂಚು ಹಾಕಿ ಸಂಚು ಹೂಡಿ ಲವಕಂತ ರಣಹದ್ದುಗಳನ್ನ ಬೇಟೆ ಆಡ್ತವೆ ಅಂತ ಸುದೀಪ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆದ್ರೆ ಇಲ್ಲಿ ಕ್ಲಾರಿಫಿಕೇಶನ್ ಏನ್ ಕೊಡ್ತಿರೋದು ಅಂತ ಹೇಳಿದ್ರೆ, ರಣಹದ್ದುಗಳು ಜೀವ ಇರುವ ಇರುವೆಯನ್ನು ಕೂಡ ಮುಟ್ಟೋದಿಲ್ಲ, ಸತ್ತು ಹೋಗಿರುವ ಪ್ರಾಣಿಗಳ ಶವವನ್ನ ತಿಂತಾವೆ. ರಣಹದ್ದುಗಳ ಸಂತತಿ ಉಳಿವಿಗೋಸ್ಕರ ನಾವು 10 ವರ್ಷಗಳಿಂದ ಹೋರಾಟ ಮಾಡ್ತಿದ್ದೇವೆ. ಆದ್ರೆ ಜ್ಞಾನ ಇಲ್ಲದೆ, ಆ ಜ್ಞಾನದ ಕೊರತೆಯಿಂದ ಸುದೀಪ್ ಅವರು ಈ ಸ್ಟೇಟ್ಮೆಂಟ್ ಕೊಡಬಾರ್ದಿತ್ತು ಅನ್ನುವಂಥದ್ದು ಟ್ರಸ್ಟ್ ವತಿಯಿಂದ ದೂರನ್ನ ಕೊಡ್ಲಾಗಿರುವಂತದ್ದು. ಒಟ್ಟಿನಲ್ಲಿ ಒಂದಾದ ಮೇಲೊಂದು ದೂರನ್ನ ಈಗಾಗಲೇ ಸುದೀಪ್ ಅವರು ತೆಗೆದುಕೊಳ್ತಿರುವಂತದ್ದು. ಅದರಲ್ಲೂ ಸಹ ಹಿಂದೆ ಕೂಡ ರಕ್ಷಿತಾ ಅವರಿಗೆ ಅಶ್ವಿನಿ ಅವರು ಎಸ್ ಕ್ಯಾಟಗರಿ ಅಂತ ಒಂದು ಕೋಡ್ ವರ್ಡ್ ಬಳಸಿರುವಂತದ್ದು. ಜಾತಿ ನಿಂದನೆ ಮಾಡಿದ್ರು. ಅಂತ ಸಂದರ್ಭದಲ್ಲೂ ಸಹ ಸುದೀಪ್ ಅವರು ಏನು ಸ್ಟ್ಯಾಂಡ್ ತೆಗೆದುಕೊಳ್ಳಿಲ್ಲ. ಬದಲಾಗಿ ಅಶ್ವಿನಿ ಅವರಿಗೆ ಬೈಯೋ ಬದಲು ರಕ್ಷಿತಾ ಅವರಿಗೆ ಬೈದ್ರು ಅನ್ನುವಂಥದ್ದು ಒಂದು ದೂರನ್ನ ಮಹಿಳಾ ಆಯೋಗದಿಂದ ಸುದೀಪ್ ಅವ್ರ ಮೇಲೆ ಕಂಪ್ಲೇಂಟ್ ಫೈಲ್ ಮಾಡಲಾಗಿತ್ತು. ಇದಾದ ನಂತರ ಈಗ 1 ತಿಂಗಳಷ್ಟೇ ಆಗಿರುವಂತದ್ದು ಆ ಕಂಪ್ಲೇಂಟ್ ಫೈಲ್ ಮಾಡಿ. ಇದಾದ್ಮೇಲೆ ಇದೀಗ ಮತ್ತೊಮ್ಮೆ 2ನೇ ಬಾರಿಗೆ ಸುದೀಪ್ ಅವ್ರ ಮೇಲೆ ಕಂಪ್ಲೇಂಟ್ ಫೈಲ್ ಆಗಿರುವಂತದ್ದು. ಅಂದ್ರೆ ಇಷ್ಟು ವರ್ಷಗಳು, ಅಂದ್ರೆ 11 ಸೀಸನ್, ಬಿಗ್ ಬಾಸ್ 11 ಸೀಸನ್ ಏನಿತ್ತು, ಇಷ್ಟರಲ್ಲೂ ಸಹ ಯಾವುದೇ ರೀತಿಯ ಒಂದು ಕಪ್ಪು ಚುಕ್ಕೆ ಇಲ್ಲದಂಗೆ ಸೀಸನ್ ನ ನಡೆಸ್ಕೊಂಡು ಬಂದಿದ್ರು ಸುದೀಪ್ ಅವರು. ಆದ್ರೆ ಸೀಸನ್ 12 ಅಲ್ಲಿ ಸಾಕಷ್ಟು ಪರ ವಿರೋಧಗಳ ಚರ್ಚೆ ಕೂಡ ಆಗ್ತಿರುವಂತದ್ದು. ಎಲ್ಲೋ ಸುದೀಪ್ ಅವರ ನಿರೂಪಣೆ ಬಗ್ಗೆ ಕೂಡ ಒಂದಷ್ಟು ಗೊಂದಲಕರ ಪ್ರಶ್ನೆಗಳು ಇರಬಹುದು, ತರ್ಕಗಳಿರಬಹುದು. ಸಾಮಾಜಿಕ ಜಾಲತಾಣದಲ್ಲಿ ಅಶ್ವಿನಿ ಗೌಡ ಅವರಿಗೆ ತುಂಬಾ ಸಪೋರ್ಟಿವ್ ಆಗಿರುವಂತದ್ದು ಇನ್ನು ಇತ್ತೀಚೆಗಷ್ಟೇ ಕಿಚ್ಚನ ಚಪ್ಪಾಳೆಯನ್ನ ಧ್ರುವಂತಿಗೆ ಕೊಟ್ಟಿದ್ದಾರೆ. ಹೀಗಾಗಿ ಗಿಲ್ಲಿ ನಟ ಅವರ ಫ್ಯಾನ್ಸ್ ಕೂಡ ಬೇಸರವನ್ನ ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತಪಡಿಸ್ತಿರುವಂತದ್ದು. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.